ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕ ಜೊತೆಗೆ ಸಂಧಾನ ಸಭೆಗೆ ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಆದರೆ ಟ್ರಂಪ್ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಸಂಧಾನಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. ಅಮೆರಿಕ ಜೊತೆ ಶಾಂತಿ ಸಭೆಗೆ ಮುಜ್ತಬಾ ಒಪ್ಪಿಗೆಯನ್ನ ನೀಡಿದ್ದಾರೆ. ಅಮೆರಿಕ ಜೊತೆ ಸಭೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು. ಮುಜ್ತಬಾ ಖಮೇನಿ ಅನುಮತಿಯ ಸಂಚಲನ ಈಗ ಎಲ್ಲ ಕಡೆ ಮೂಡ್ತಾ ಇದೆ. ಮತ್ತೆ ಪಾಕ್ನ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ನಡೆಯಲಿದೆ. ಇಸ್ಲಾಮಾಬಾದ್ನಲ್ಲಿ ಯುಎಸ್ ಮತ್ತೆ ಇರಾನ್ನ ನಡುವೆ ಸಭೆ ನಡೀತಾ ಇರುವಂತದ್ದು. ಮತ್ತೆ 2 ವಾರಗಳ ಕದನ ವಿರಾಮ ವಿಸ್ತರಣೆಗೆ ಇಲ್ಲಿ ಚರ್ಚೆ ನಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿನ್ನೆವರೆಗೂ ಕೂಡ ಒಂದು ಸಂಚಲನ ಮೂಡ್ತಾ ಇತ್ತು. ಇರಾನ್ ಇಲ್ಲಿ ತಾನು ಸಂಧಾನ ಸಭೆಗೆ ಬರೋದಿಲ್ಲ, ಬಂದಿದ್ದಂತ ಆಹ್ವಾನವನ್ನ ಸ್ವತಃ ಇರಾನ್ ತಿರಸ್ಕಾರ ಮಾಡಿತ್ತು. ಆದ್ರೆ ಟ್ರಂಪ್ ಒಂದು ಎಚ್ಚರಿಕೆಯನ್ನ ನೀಡುತ್ತಾರೆ. ಇರಾನ್ ಏನಾದ್ರೂ ಸಂಧಾನ ಸಭೆಗೆ ಒಪ್ಪಿಗೆಯನ್ನ ಸೂಚಿಸದೆ ಇದ್ರೆ ನಾವು ಸಂಪೂರ್ಣವಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೀವಿ, ಸಂಪೂರ್ಣವಾಗಿ ಇರಾನ್ ಅನ್ನ ಸರ್ವನಾಶ ಮಾಡಿಬಿಡ್ತೀವಿ ಅಂತ ಹೇಳಿ ಟ್ರಂಪ್ ಒಂದು ಎಚ್ಚರಿಕೆಯನ್ನ ನೀಡ್ತಾರೆ ಇರಾನ್ಗೆ. ಅದರ ಬೆನ್ನಲ್ಲೇ ಈಗ ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಏನಿದ್ದಾರೆ, ಅವರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ನಾವು ಅಮೆರಿಕ ಜೊತೆ ಶಾಂತಿ ಸಭೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ಒಪ್ಪಿಗೆ ಸೂಚಿಸಿದ್ದಾರೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಮತ್ತೆ 2ನೇ ಬಾರಿಗೆ ಈ ಒಂದು ಸಂಧಾನ ಸಭೆ ನಡೆಯುವಂತದ್ದು. 2 ವಾರಗಳ ಕಾಲ ಕದನ ವಿರಾಮವನ್ನ ಏನೋ ಘೋಷಣೆ ಮಾಡಲಾಗಿತ್ತು, ಅದು ನಾಳೆಗೆ ಮುಕ್ತಾಯಗೊಳ್ಳುತ್ತೆ. ಹಾಗಾಗಿ ಮತ್ತೆ ಈ ಒಂದು ಕದನ ವಿರಾಮ ಮತ್ತೆ ಘೋಷಣೆಯಾಗತ್ತಾ ಈ ಒಂದು ಸಂಧಾನ ಸಭೆಯ ನಂತರ ಅನ್ನೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಮತ್ತೆ ಯುದ್ಧವಾಗಿ ಮತ್ತಷ್ಟು ಜೀವಗಳ ಹಾನಿಯಾಗೋದು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಅಪೇಕ್ಷೆಯಲ್ಲಿ ಇರುವಂತದ್ದು. ನಿವೃತ್ತ ಸೇನಾಧಿಕಾರಿಗಳಾಗಿರುವಂತಹ ಕರ್ನಲ್ ವೆಂಕಟೇಶ್ ಅವರು ಇದ್ದಾರೆ. ಅವರನ್ನ ಮೊದಲಾಗಿ ಅವರಿಗೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ಕಾರ. ಸರ್, ಈಗ ಇರಾನ್ ಮತ್ತೆ ಅಮೆರಿಕ ನಡುವೆ ಸಂಧಾನ ಸಭೆಗೆ ಆಹ್ವಾನ ಬಂದರೂ ಕೂಡ ಇರಾನ್ ತಿರಸ್ಕರಿಸ್ತಾ ಇದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಾರ್ನಿಂಗ್ ಅನ್ನ ಕೊಟ್ಟರು, ಇಲ್ಲಿ ಧಮಕಿ ಹಾಕುವ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಈ ರೀತಿಯಾಗಿ ಧಮಕಿ ಹಾಕಿ ಸೀಸ್ ಫೈರ್ಗೆ ಕರೆಯೋದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಬಹುದು ನಿಮ್ಮ ಪ್ರಕಾರ? ಇದು ಧಮಕಿ ಕೊಟ್ಟು ಸೀಸ್ ಫೈರ್ ಕರೆಯೋದು ಏನಂತಂದ್ರೆ ಅಬ್ಸಲ್ಯೂಟ್ಲಿ ಈ ಡಿಪ್ಲೊಮೆಸಿಯಲ್ಲಿ ಮತ್ತ ಪೀಸ್ ಟಾಕ್ಸ್ ಗೆ ಏನಂತಂದ್ರೆ ಒಂದು ನೆಗೆಟಿವ್ ವಿಚಾರ. ಯಾಕಂದ್ರೆ ಈ ತರ ಏನಂತಂದ್ರೆ ಆರ್ಮ್ ಟ್ವಿಸ್ಟ್ ಮಾಡಿಕೊಂಡು ಇನ್ನೊಬ್ಬರನ್ನ ಮಾತುಕತೆಗೆ ಕರ್ಲಿಕ್ಕೆ ಆಗೋದಿಲ್ಲ. ಬಟ್ ಇರಾನ್ ಇದುವರೆಗೆ ಒಂದು ಏನಂತಂದ್ರೆ ನಾವು ನಮ್ಮ ರೆಪ್ರೆಸೆಂಟೇಟಿವ್ಸ್ ನ ಕಳಿಸೋದಿಲ್ಲ ಅಂತ ಇವತ್ತು ಡಿಸೈಡ್ ಮಾಡಿದ್ರು. ಈಗ ಅವರು ತಮ್ಮ ರೆಪ್ರೆಸೆಂಟೇಟಿವ್ಸ್ ಕಳಿಸ್ತಿದ್ದಾರೆ. ಯಾಕಂದ್ರೆ ಕೊನೆಯವರೆಗೆ ಈಗ ಏನಂತ ಜನರಿಗೆ ಒಂದು ಸಂದೇಶ ಕಳಿಸ್ತಾರ ಟ್ರಂಪ್ ಅಂತಂದ್ರೆ, ನೋಡು ನಾನು ಬೆದರಿಕೆ ಹಾಕಿದ ಕೂಡಲೇ ಅವ್ರು ಓಡೋಡ್ಕೊಂತ ಬಂದ್ರು ಅಂತಕೊಂಡು. ಬಟ್ ನೀವು ಮುಖ್ಯವಾದ ವಿಷಯ ಏನಂತಂದ್ರೆ ನೆನ್ಪಿಡ್ಕೋಬೇಕು, ಸೀಸ್ ಫೈರ್ ಡಿಮಾಂಡ್ ಇಟ್ಟದ್ದು ಸ್ಟಾರ್ಟಿಂಗ್ ದಿಂದ ಅಮೆರಿಕ. ಇರಾನ್ ಎಂದೂ ಸೀಸ್ ಫೈರ್ ಕೇಳಿದ್ದಿಲ್ಲ. ಸೀಸ್ ಫೈರ್ ಅಂತ ಅಮೆರಿಕ ಬೇಡಿಕೆ ಇಟ್ಟ ನಂತರ ಓಕೆ ಎಸ್ ಅಂತ ತಿಳ್ಕೊಂಡು ಮೊದಲು 2 ದಿವಸ, 5 ದಿವಸ, 10 ದಿವಸ, 2 ವಾರ ಈ ತರ ಎಕ್ಸ್ಟೆನ್ಷನ್ ಆಗ್ತಾ ಬಂದಿದೆ. ಬಟ್ ಸೀಸ್ ಫೈರ್ ನಲ್ಲಿ ಸಕ್ಸಸ್ ಆಗುತ್ತೆ ಇಲ್ಲೋ ಬಟ್ ನೋಡ್ಬೇಕು. ಯಾಕಂದ್ರೆ ಇಡೀ ವರ್ಲ್ಡ್ ಆರ್ಥಿಕ ದೃಷ್ಟಿಯಿಂದ ಮತ್ತೆ ಏನಂತಂದ್ರೆ ಎನರ್ಜಿ ಕ್ರೈಸಿಸ್ ನೋಡ್ತಾ ಹೋದ್ರೆ ಮತ್ತೆ ಮೋರ್ ಎವರ್ ಮುಂದೆ ಆಗ್ತಕ್ಕಂತ ಒಂದು ಎಕನಾಮಿಕ್ ಏನಪ್ಪಾ ಅಂದ್ರೆ ರಿಸೆಷನ್ ನೋಡ್ತಾ ಹೋದ್ರೆ ಸೀಸ್ ಫೈರ್ ಸಕ್ಸಸ್ ಆಗ್ಬೇಕಂತಕೊಂಡು ಎಲ್ಲರದು ಒಂದು ಏನಂತಂದ್ರೆ ಒಂದು ನಂಬಿಕೆ ಇದೆ. ಬಟ್ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾನೆ ಅನ್ನೋದು ಅದು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರ ಸೈಡ್ ನಿಂದ ಬರ್ತಕ್ಕಂತ ಏನು ಡೆಲಿಗೇಷನ್ ಏನಿದೆ ಅಲ್ಲ, ಅಂದ್ರೆ ಲಾಸ್ಟ್ ಟೈಮ್ ನಾನು ಮಾತಾಡ್ತೀನಿ, ಈ ಸಲ ಯಾರು ಬರ್ತಾ ಇದ್ದಾರೆ, ಯಾರು ಹೆಡ್ ಮಾಡ್ತಾ ಇದ್ದಾರೆ ಎಂಬುದು ಅದೇ ವೈಸ್ ಪ್ರೆಸಿಡೆಂಟ್ ಮತ್ತೆ ಅದೇ 2 ಮೆಂಬರ್ಸ್ ಇರ್ಬೋದು. ಈ ಕುಶ್ನರ್ ಅಂತಿದ್ರೆ ಅವ್ರು ಟ್ರಂಪ್ ಹಳ್ಳಿಯ, ಇನ್ನೊಬ್ಬರು ವಿಟ್ಕಾಫ್ ಅಂತಂದ್ರೆ ಅದು ಏನಂತಂದ್ರೆ ಬಿಸ್ನೆಸ್ ಪಾರ್ಟ್ನರು ಅಥವಾ ಗೋಲ್ಫ್ ಪಾರ್ಟ್ನರು ಇದ್ದಂಗ. ಇವರಿಬ್ಬರು ಬೇಸಿಕಲಿ ಬಿಸ್ನೆಸ್ ರಿಲೇಟೆಡ್
ವಿಚಾರ ಬಂದಂತ ಮನುಷ್ಯರು ಇವರು. ಬಟ್ ಇರಾನ್ದಿಂದ ಡೆಲಿಗೇಷನ್ ಏನು ಹೋಗಿದ್ರು, 71 ಮೆಂಬರ್ಸ್ ಹೋಗಿದ್ರು ಲಾಸ್ಟ್ ಟೈಮ್. ಎಲ್ಲ ಫೀಲ್ಡ್ ದಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸ್ ಕರ್ಕೊಂಡು ಹೋಗಿದ್ರು. ಆ ತರ ಎಕ್ಸ್ಪರ್ಟ್ಸ್ ಕರ್ಕೊಂಡು ಹೋಗಿ ಏನಾದ್ರು ಏನಪ್ಪಾ ಅಂದ್ರೆ ಮುಂದಿನ ಗಲ್ಫ್ ಇದರಲ್ಲಿ ಮಿಡ್ಲ್ ಈಸ್ಟ್ ದಲ್ಲಿ ಶಾಂತಿ ತರಬೇಕಂತಂದ್ರೆ 4 ಸ್ಟೆಪ್ ಅಮೆರಿಕ ಹಿಂದೆ ತಗೋಬೇಕು, ಮತ್ತೆ ಇರಾನ್ 1-2 ಸ್ಟೆಪ್ ಹಿಂದೆ ತಗೋಬೇಕು. ಬಟ್ ಇವ್ರದೊಂದು 10 ಪಾಯಿಂಟ್, ಅಮೆರಿಕದೊಂದು 5-15 ಪಾಯಿಂಟ್ ಎಲ್ಲ ನೋಡ್ತಾ ಹೋದ್ರೆ ಇರಾನಿನ ಡಿಮಾಂಡ್ಸ್ ಜೆನ್ಯೂನ್ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಅವರು ಒಂದು 40 ವರ್ಷ 1979 40ಕ್ಕಿಂತ ಜಾಸ್ತಿನೇ ಆಗ್ತದೆ, ಆಲ್ಮೋಸ್ಟ್ ಹಾಫ್ ಎ ಡಿಕೇಡ್ ಏನಪ್ಪಾ ಅಂದ್ರೆ ಅವರು ಸಫರಿಂಗ್ ದಲ್ಲಿ ಹೋಗಿದ್ದಾರೆ. ಅವ್ರದ್ದು ಕರೆನ್ಸಿ ಡಿವ್ಯಾಲ್ಯೂ ಆಗಿದೆ, ಸ್ಯಾಂಕ್ಷನ್ಸ್ ಆಗಿದೆ, ಬ್ಯಾಂಕಿಂಗ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ, ಮತ್ತೇನಂತಂದ್ರೆ ಎಲ್ಲ ಏನಂತಂದ್ರೆ ಇಷ್ಟೆಲ್ಲ ಎಕನಾಮಿಕ್ ಬ್ಲಾಕೇಡ್ ಇಷ್ಟೆಲ್ಲ ಇದ್ರೂ ಒಂದು ಮಿಲಿಟರಿ ರೀತಿಯಲ್ಲಿ ಅವ್ರು ಎಷ್ಟು ಹೆಂಗ್ ಡೆವಲಪ್ ಆಗಿ ಇವತ್ತು ಏನಪ್ಪ ಅಂದ್ರೆ ಸೀಸ್ ಫೈರ್ಗೆ ಅಮೆರಿಕಕ್ಕೆ ಬೆಂಡ್ ಆಗೋಂಗ್ ಮಾಡಿದ್ರಲ್ಲ, ಇದು ಏನ್ ತೋರಿಸ್ಕೊಡ್ತದಂತಂದ್ರೆ ನಿಮ್ಮ ದೇಶದ ಏನಂತಂದ್ರೆ ಅದು ದೃಢ ಶಕ್ತಿ ಇತ್ತಂತಂದ್ರೆ ಯಾವ ದೊಡ್ಡ ಮಹಾಶಕ್ತಿ ಆದ್ರೂ ನಿಮ್ಮ ಬೆಂಡ್ ಮಾಡಕ್ ಬರೋದಿಲ್ಲ ಅಂತ ಒಂದೊಂದು ತೋರಿಸ್ಕೊಟ್ಟಂಗ ಆಗುತ್ತೆ. ಮತ್ತೇನಪ್ಪ ಅಂದ್ರೆ ವಾರ್ಫೇರ್ ಅವ್ರ ಮೇಲೆ ಏನಾಗಿತ್ತು ಅದನ್ನ ಯಾವ ತರ ಇವರು ಫೇಸ್ ಮಾಡಿದ್ರು, ಇದಕ್ಕ ಒಂದು ಅಸಿಮೆಟ್ರಿಕ್ ವಾರ್ಫೇರ್ ಅಂತ ಹೇಳ್ತಾರೆ. ಅಸಿಮೆಟ್ರಿಕ್ ಅಂತಂದ್ರೆ ವೈರಿಗೆ ಗೊತ್ತೇ ಆಗೋದಿಲ್ಲ ಯಾವ ತರ ಏನಂತಂದ್ರೆ ರಿಯಾಕ್ಟ್ ಮಾಡ್ತಾನೆ, ಯಾವ ತರ ರಿಟಾಲಿಯೇಟ್ ಮಾಡ್ತಾನೆ ಅಂತಕ್ಕೊಂದು. ಸೊ ಈ ದೃಷ್ಟಿಯಿಂದ ಈಗ ವೆಪನ್ಸ್ ಅವು ಇವು ನಷ್ಟ ಅಂತೂ 2 ಕಡೆ ಸಾಕಷ್ಟು ನಷ್ಟ ಆಗಿದೆ. ಬಟ್ ಇವ್ರದ್ದು ಅಮೆರಿಕದ ಅಸೆಸ್ಮೆಂಟ್ ಒಂದು ಯಾವುದೇ ದೇಶನ ಆಕ್ರಮಣ ಮಾಡಿದಾಗ ಅಲ್ಲಿದು ಸೇನೆ ಆಗಿರ್ಬೋದು, ಅಲ್ಲಿದಿರ್ತಕ್ಕಂಥ ಸಿಚುವೇಶನ್ ಆಗಿರ್ಬೋದು, ಇದುವರೆಗೆ ಕಂಡಂತ ಏನಪ್ಪಾ ಅಂದ್ರೆ ಮೇಜರ್ ಏನಪ್ಪಾ ಅಂದ್ರೆ ವಿಯತ್ನಾಂ ಆಗ್ಲಿ ಅಫ್ಘಾನಿಸ್ತಾನ ಆಗ್ಲಿ ಇವೆರಡರಲ್ಲಿ ಸೋತು ಸರೆಂಡರ್ ಆಗಿ ಹೋಗ್ತಕ್ಕಂಥ ಆರ್ಮಿನೇ ಇದು ಏನಂತಂದ್ರೆ US ಆರ್ಮಿ. ಆಮೇಲೆ ಇರಾಕ್ ಒಂದು ವೀಕ್ ಆರ್ಮಿ ಇತ್ತು. ಸೊ ಅದೇ ಒಂದು ಅಸೆಸ್ಮೆಂಟ್ ದಿಂದ ಅವ್ರು ಇರಾನ್ ಏನಂತಂದ್ರೆ ಇದು ಮಾಡ್ಬೇಕಂತ ಬಂದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇರಾನ್ ಏನಪ್ಪಾ ಅಂದ್ರೆ ಅದನ್ನ ಸದೆ ಬಡಕ್ ಆಗ್ಲಿಲ್ಲ. ಸೊ ಇಂದು ಮುಂದೆ ಹೋಗ್ಬೇಕು. ಬಟ್ ಟ್ರಂಪ್ನ ಏನಪ್ಪಾ ಅಂದ್ರೆ ಅಂಬಿಷನ್ಸ್ ಅವ್ರದ್ದು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಒಂದು ಮನಸ್ಸಿನಲ್ಲಿ ಏನಿದೆ ಹೊರಗೆ ಏನ್ ಹೇಳ್ತಾರ ಏನು ಗೆಸ್ ಮಾಡಕ್ ಆಗೋದಲ್ಲ. ಬಟ್ ಏನಂತಂದ್ರೆ ಈ 14 ದಿವಸದ ಏನು ಗ್ಯಾಪ್ ಏನು ಸೀಸ್ ಫೈರ್ ತಗೊಂಡಿದ್ರು, ಇದು ಆಕ್ಚುಲಿ ಸೀಸ್ ಫೈರ್ ಮಾತಾಡೋ ಸಲುವಾಗಿ ತಗೊಂಡಿದ್ರು ಅಥವಾ ಮತ್ತೊಮ್ಮೆ ಯುದ್ಧ ಸ್ಟಾರ್ಟ್ ಮಾಡ್ಬೇಕಂತಕೊಂಡು ಎಲ್ಲ ಆರ್ಮ್ಸ್ ಅಮ್ಯುನಿಷನ್ ಮಿಸೈಲ್ಸ್ ರಾಕೆಟ್ಸ್ ಸ್ಪೇರ್ ಪಾರ್ಟ್ಸ್ ರಾಕೆಟ್ ಫ್ಯೂಲ್ ಇವೆಲ್ಲ ಸಂಗ್ರಹಿಸಕ್ಕೆ ಇದು ಮಾಡಿದ್ರು. ಇದು ಆಮೇಲೆ ಮಾತುಕತೆ ಮುಗಿದ ನಂತರ ಗೊತ್ತಾಗುತ್ತೆ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಅಂಡ್ ವಿ ಹ್ಯಾವ್ ಟು ಹೋಪ್ ಫಾರ್ ದ ಬೆಸ್ಟ್. ಸರ್, ಹಾಗಾದ್ರೆ ಈಗ ಇರಾನ್ ಏನಿದೆ, ಇರಾನ್ ಅಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ತಾನು ಇಷ್ಟೆಲ್ಲ ವೀಕ್ ಆಗೋಗಿದೆ, ಎಕನಾಮಿಕಲಿ ಕೂಡ ಕುಗ್ಗಿ ಹೋಗಿದೆ. ಆದರೆ ಎಲ್ಲೂ ಕೂಡ ತಾನು ಸೋಲೋದಕ್ಕೆ ಒಪ್ಪಿಕೊಳ್ಳೋ ಥರ ಕಾಣ್ತಾನೆ ಇಲ್ಲ. ಅಮೆರಿಕ ಅನ್ನುವಂಥ ದೊಡ್ಡ ದೇಶದ ವಿರುದ್ಧವೇ ಇಷ್ಟು ಗಟ್ಟಿಯಾಗಿ ಇರಾನ್ ಮತ್ತೆ ನಾನು ರೆಡಿ ಇದ್ದೀನಿ ಅನ್ನೋ ಥರ ಹೇಳ್ಕೊಳ್ತಾ ಇದೆ. ಆದರೆ ಇಲ್ಲಿ ಅಮೆರಿಕ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೂ ಕೂಡ ಇರಾನ್ ಕಡೆಯಿಂದ ಸಿಗ್ತಾ ಇಲ್ಲ. ಹಾಗಾದ್ರೆ ಇರಾನ್ಗೆ ಯಾವುದು ಸ್ಟ್ರೆಂತ್ ಆಗಿ ಇಷ್ಟು ಗಟ್ಟಿಯಾಗಿ ನಿಂತಿರ್ಬೋದು ಸರ್? ಅದು ಏನಂತಂದ್ರೆ ವಿಲ್ ಪವರ್ ಅಂತ ಇರ್ತದೆ. ವಿಲ್ ಪವರ್ ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಕಲ್ಚರ್, ಇರಾನ್ದು ಒಂದು ಕಲ್ಚರ್, ಇರಾನ್ದು ಒಂದು ಸಿವಿಲೈಸೇಷನ್, ಇರಾನ್ದು ಒಂದು ಹಿಸ್ಟ್ರಿ, ಅದೆಲ್ಲ ನೋಡ್ತಾ ಹೋದ್ರೆ ನೀವು 5000 ವರ್ಷದ ಹಿಸ್ಟ್ರಿ ತಗೊಂಡು ಹೋದ್ರೆ ನೆಪೋಲಿಯನ್ ಅಲ್ಲಿ ಬಂದು ಹೋದ, ಮತ್ತೇನಂತಂದ್ರೆ ಒಂದು ಮಂಗೋಲಿಯನ್ಸ್ ಬಂದು ಹೋದ್ರು, ಎಲ್ಲ ಬಂದೋದ್ರು. ಬಟ್ ಇರಾನ್ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ವಶ ಮಾಡಿ ಅಂದ್ರೆ ಟೆಂಪ್ರರಿ ಒಂದು 10 ವರ್ಷ 20 ವರ್ಷ 50 ವರ್ಷ ಆಗಿ ಮತ್ತೆ ಅವರೆಲ್ಲ ಬಿಟ್ಟು ಹೋಗಂಗ ಮಾಡಿತ್ತು. ಆ ಸಿವಿಲೈಸೇಷನ್ ಏನು ಕಲಿಸ್ತಾ ಇದೆ ಅಂತಂದ್ರೆ ಈಗ ಏನಪ್ಪಾ ಅಂದ್ರೆ ಒಂದು ಸ್ಯಾಕ್ರಿಫೈಸ್ ಅಲ್ಲ, ಏನಂತಂದ್ರೆ ಇನ್ನೊಬ್ಬರಿಗೆ ನಾವು ಬೆಂಡ್ ಆಗೋದಿಲ್ಲ. ನಾವು ಏನಂತಂದ್ರೆ ನಾವು ಸಾಯ್ತೀವಿ ಹೊರತು ಇನ್ನೊಬ್ಬರ ಮುಂದೆ ಬೆಂಡ್ ಆಗೋದಿಲ್ಲ ಅಂತ ಏನ್ ಕಲ್ಚರ್ ಇದೆಯಲ್ಲ, ಅದರಲ್ಲಿ ಏನಂತಂದ್ರೆ ಅವ್ರು ಮುಂದಿದ್ದಾರೆ. ನೀವು ಲೆಕ್ಕ ಹಾಕ್ರಿ, ಲಾಸ್ಟ್ ಟೈಮ್ ನಾವು ಪವರ್ ಗ್ರಿಡ್ ನೆಲ್ಲ ಡಿಸ್ಟ್ರಾಯ್ ಮಾಡ್ತೇನೆ ಅಂತ ಹೇಳಿದಾಗ ಪವರ್ ಗ್ರಿಡ್ ಎಲ್ಲೆಲ್ಲಿದ್ದಾವ ಅಲ್ಲಿ 1,30,00,000 ಜನ ಬಂದು ಹ್ಯೂಮನ್ ಶೀಲ್ಡ್ ಆಗಿ ಕುಂತಿದ್ರು. ಅದು ಇಡೀ ಏನಂತಂದ್ರೆ ಇಡೀ ಜಗತ್ತಿಗೆ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಆಶ್ಚರ್ಯ ಆಯ್ತು. ಅಂದ್ರೆ ಏನಾದರೂ ಮಿಸೈಲ್ಸ್ ಅದು ಇದಾಗಿದ್ರೆ ಎಷ್ಟು ಜನ ಏನಂತಂದ್ರೆ ಹುತಾತ್ಮರಾಗ್ತಿದ್ರು. ಬಟ್ ಆ ಬಂಡ ಧೈರ್ಯ ಏನಿದೆಯಲ್ಲ, ಯಾವ ಮನುಷ್ಯನಿಗೆ ಬಂಡ ಧೈರ್ಯ ಇರ್ತದ ಅಂಡ್ ಮತ್ತೇನಪ್ಪ ಅಂದ್ರೆ ಸಾಯ್ಲಿಕ್ಕೆ ರೆಡಿ ಇರ್ತಾನ, ಮರಣ ಹೊಂದಕ್ಕೆ ರೆಡಿ ಇರ್ತಾನ, ಅವನ್ನ ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ.
ಸರ್, ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಾವು ಇರಾನ್ ಎಷ್ಟೇ ಕೂಗಿದ್ರು ಕೂಡ ಇಲ್ಲಿ ಅಮೆರಿಕಾನೇ ಸ್ವತಃ ತಾನೇ ಬಂದು ರಿಕ್ವೆಸ್ಟ್ ಮಾಡಿ ಸೀಸ್ ಫೈರ್ಗೆ ತಾನೇ ರಿಕ್ವೆಸ್ಟ್ ಮಾಡ್ತಿದೆ ಅನ್ನೋ ತರ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಇರಾನ್ ಇದ್ರ ಬಗ್ಗೆ ತಲೆ ಬಗ್ತಾ ಇಲ್ಲ, ಅಮೆರಿಕಾನೇ ಸ್ವತಃ ಬಂದು ರಿಕ್ವೆಸ್ಟ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ? ಇದ್ರ ಬಗ್ಗೆ ಹೇಳೋದಾದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡ್ರಿ, ಈಗ ಯುದ್ಧ ಸ್ಟಾರ್ಟ್ ಆದದ್ದು ರಾಂಗ್ ಫುಟ್ ದಿಂದ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಯುದ್ಧದ ಸಲುವಾಗಿ ಯಾವ್ದು ಕಾರಣಗಳು ಇದ್ದಿದ್ದಿಲ್ಲ. ಈಗ ಒಂದು ಯುದ್ಧ ಸ್ಟಾರ್ಟ್ ಮಾಡ್ಬೇಕು, ಬೇರೆ ದೇಶದ ಮೇಲೆ ಆಕ್ರಮಣ ಮಾಡ್ಬೇಕಂತಂದ್ರೆ ಒಂದು UN ಒಂದು ಸ್ಯಾಂಕ್ಷನ್ ಬೇಕು, ಅದು ಇಲ್ಲ. UN ಸ್ಯಾಂಕ್ಷನ್ ಇಲ್ಲದೆ ಇದ್ರೂ ಅಮೆರಿಕನ್ ಕಾಂಗ್ರೆಸ್ ಅಂದ್ರೆ ಅಲ್ಲಿದು ಪಾರ್ಲಿಮೆಂಟ್ ಅವ್ರದ್ದು ಸ್ಯಾಂಕ್ಷನ್ ಇದೆ, ಅದನ್ನು ಸ್ಯಾಂಕ್ಷನ್ ಇಲ್ಲ. ಆಮೇಲೆ ಏನಂತಂದ್ರೆ ಈ ಯುದ್ಧದ ನೆಸೆಸಿಟಿ ಇಲ್ಲ ಅಂತಕೊಂಡು ಅಲ್ಲಿರ್ತಕ್ಕಂಥ ಡಿಫೆನ್ಸ್ ಮಿನಿಸ್ಟರ್ ಪೆಂಟಗಾನ್ ಅಂತ ಏನಿದೆ, ಮತ್ತೆ ಆಂಟಿ ಟೆರರಿಸಂ ಚೀಫ್ ಜೋ ಕೆಂಟ್ ಅಂತ ಇದೆ, ಎಲ್ಲ ಏನಂತಂದ್ರೆ ಅಡ್ವೈಸ್ ಮಾಡಿದ್ದು ಏನಂತಂದ್ರೆ ಇರಾನ್ ಅಟ್ಯಾಕ್ ಮಾಡೋದು ಇನ್ಅಪ್ರೋಪ್ರಿಯೇಟ್, ದೇರ್ ಇಸ್ ನೋ ರೀಸನ್ ಟು ಅಟ್ಯಾಕ್ ಅಂತಕೊಂಡು. ಬಟ್ ಇವ್ರಿಗೆ ಏನಂತಂದ್ರೆ ಒಂದು ಸೈಡ್ ಎಕ್ಸ್ಪೀರಿಯನ್ಸ್ಡ್ ಜನರಲ್ಸ್, ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಏನಪ್ಪಾ ಅಂದ್ರೆ ಒಂದು ರಿಪೋರ್ಟ್ ಕೊಟ್ಟಾಗ ಆ ರಿಪೋರ್ಟ್ ಮೇಲೆ ಕಸದ ಬುಟ್ಟಿಗೆ ಹಾಕಿ ಯಾರೋ ಒಬ್ಬ ಏನಪ್ಪಾ ಹಾಲಿವುಡ್ ದಿಂದ ಬಂದವ್ರು ಅಂತವನಿಗೆ ಏನಂತಂದ್ರೆ ಪೇಟ್ ಹ್ಯಾಕ್ಸ್ಟನ್ ಅಂತ ಇದ್ದಾನೆ, ಅವ್ರು ಏನಪ್ಪ ವಾರ್ ಸೆಕ್ರೆಟರಿ. ಅದಾದ ನಂತರ ಸೋ ಫಾರ್ ಏನಪ್ಪಾ 12 ಜನರಲ್ಸ್ ಅವ್ರನ್ನ ಸ್ಯಾಕ್ ಮಾಡಿದ್ದಾರೆ. ಅವ್ರು ಏನಪ್ಪಾ ಅಂದ್ರೆ ಯಾಕೆ ಸ್ಯಾಕ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಗ್ರೌಂಡ್ ಆಪರೇಷನ್ಸ್ ಆಗ್ಲಿ ಏನಾಗಲಿ ಒಬೆ ಮಾಡ್ಲಿಲ್ಲ. ಮತ್ತೇನಪ್ಪಾ ಅಂದ್ರೆ ಇನಿಷಿಯಲ್ ಡೇಸ್ ದಲ್ಲಿ ನೋಡ್ತಾ ಹೋದ್ರೆ ಅಮೆರಿಕನ್ಸ್ ಪೈಲಟ್ಸ್ ಅಲ್ಲಿ, ಅಮೆರಿಕನ್ಸ್ ನ ಮರೀನ್ಸ್ ಅಲ್ಲಿ ಒಂದು ರಿವೋಲ್ಟ್ ತರ ಕಾಣಿಸ್ತಾ ಇತ್ತು. ಯಾಕಂತಂದ್ರೆ ಅವ್ರಿಗೇನಿತ್ತು, ಯಾವುದೇ ಸೋಲ್ಜರ್, ಯಾವುದೇ ಜನರಲ್ ಒಂದು ಆರ್ಮಿನ ಕಮಾಂಡ್ ಮಾಡೋರು ಅಥವಾ ಆರ್ಮಿದೆಲ್ಲ ಸೇವೆ ಮಾಡೋರು, ಅವ್ರು ಏನಂತಂದ್ರ ಸ್ವತಃ ತಮ್ಮ ದೇಶ ರಕ್ಷಣೆ ಮಾಡಬೇಕು, ತಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡ್ಬೇಕಂತ ಅದ್ರ ಸಲುವಾಗಿ ಪ್ರಮಾಣ ವಚನ ಮಾಡಿರ್ತಾರೆ. ಇದು ಯಾರೋ ದೇಶದ ಮೇಲೆ ಅಟ್ಯಾಕ್, ಯಾರೋ ದೇಶದ ಸಲುವಾಗಿ ನೀವು ಪ್ರಾಣ ಕೊಡೋದಂದ್ರೆ ಅವ್ರಿಗೆ ಇದಿಲ್ಲ. ಸೊ ಆ ತರ ಒಂದು ಇನಿಷಿಯಲಿ ಇದು ಕೇಳಿ ಬಂತು. ಈಗ ಈಗ ಟ್ರಂಪ್ ಸೆಟ್ ಯಾಕೆ ಸ್ಟೆಪ್ ಹಿಂದಕ್ಕೆ ತಗೊಳ್ತಾ ಇದ್ದಾರೆ, ಎಲ್ಲ ನಥಿಂಗ್ ಇಸ್ ಗೋಯಿಂಗ್ ಇನ್ ಇಸ್ ಫೇವರ್. ಅವ್ರದ್ದು ಅಸೆಸ್ಮೆಂಟ್ ಏನಿತ್ತು, ಒಂದು 24 ಅವರ್ಸ್ ಇಲ್ಲ 48 ಅವರ್ಸ್ ದಲ್ಲಿ ಏನಂತಂದ್ರೆ ಒಂದು ಸಲ ಸುಪ್ರೀಂ ಲೀಡರ್ನ ಹತ್ಯೆ ಮಾಡಿದ ನಂತರ ಜನರು ಹೊರಗೆ ರಿವೋಲ್ಟ್ ಮಾಡ್ತಾರೆ, ರಿವೋಲ್ಟ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಗವರ್ಮೆಂಟ್ ಚೇಂಜ್ ಆಗ್ತದ, ನಮ್ಮದಂತ ರಾಜಾ ಪಿಲ್ವಿನ ಹೋಗಿ ಅಲ್ಲಿ ರಾಜನ್ ಮಾಡಿ ಬಂದ್ಬಿಡೋದು. ಆಮೇಲೆ ಎಲ್ಲ ಏನಪ್ಪಾ ಆಯಿಲ್ ಟ್ರೇಡ್ ಅದು ಇದು ಎಲ್ಲ ನಮ್ ತರಾನೇ ನಡೀತಾ, ಏನಪ್ಪಾ ನಮ್ಮ ಆರ್ಡರ್ಸ್ ಮೇಲೆ ನಡೀತಾ ಹೋಗ್ತದ ಅಂತಕೊಂಡು ಇವ್ರದ್ದೇನು ಅಸೆಸ್ಮೆಂಟ್ ಇವು ಯಾರು ಕೊಟ್ಟಿದ್ರು, ಬೆಂಜಮಿನ್ ನೆತನ್ಯಾಹು ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನಂತಂದ್ರ ಅಗದಿ ಈಸಿ ಆಗಿ ಟ್ರಾಪ್ ಆಗಿ ಬಲಿ ಆದ. ಯಾಕಂದ್ರೆ ಈ ಯುದ್ಧದಿಂದ ಹೊರಗೆ ಬರ್ಬೇಕಂತಕೊಂಡು ಅಮೆರಿಕ, ಯಾಕಂದ್ರೆ ಒಂದೇ ಕೇವಲ ಒಂದು ಇಸ್ರೇಲ್ಗೆ ಫೈಟ್ ಮಾಡೋದಾಗೋದಿಲ್ಲ ಇರಾನ್. ಒಂದ್ ವೇಳೆ ಅಮೆರಿಕ ಒಂದ್ ವೇಳೆ ಸ್ಟೆಪ್ ಬ್ಯಾಕ್ ಆಯ್ತು ಬೈ ಚಾನ್ಸ್, ಮತ್ತೆ ಇಸ್ರೇಲ್ ಬಿಟ್ವೀನ್ ಇರಾನ್ ದಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಕಾಳಗ ಶುರುವಾಯ್ತು ಅಂತಂದ್ರೆ ಇಸ್ರೇಲ್ ಒಂದು 4 ದಿವಸ ಫೈಟ್ ಮಾಡೋದಾಗೋದಿಲ್ಲ. ಸೊ ಅದ್ರ ಸಲುವಾಗಿನೇ ಹೇಗಾದ್ರೂ ಮಾಡಿ ಅಮೆರಿಕನ್ನ ಹೆಂಗಾದ್ರೂ ಮಾಡಿ ಯುದ್ಧದಲ್ಲಿ ಟ್ರ್ಯಾಪ್ ಮಾಡ್ಬೇಕು, ನನ್ ಜೊತೆಗೆ ಯುದ್ಧ ಆಡ್ಬೇಕಂತಕೊಂಡು ಇದಕ್ಕೆ ಏನಪ್ಪಾ ಅಂದ್ರೆ ಒಂದು ಸ್ಲಿಪ್ಪರಿ ಗ್ರೌಂಡ್ ಅಂತ ಏನಿರ್ತದಲ್ಲ, ಅದಕ್ಕೆ ಟ್ರಂಪ್ ಹೋಗಿ ಬಿದ್ದುಬಿಟ್ಟ. ಒನ್ಸ್ ಬಿದ್ದ ನಂತರ ಯುದ್ಧ ನಡೀತು. 1 ತಿಂಗಳದಲ್ಲೇ ನಾವು ನೋಡಿದೀವಿ, ಒಂದು ಸೂಪರ್ ಪವರ್ ಅಂತಕೊಂಡು ಏನು ಒಂದು ಇಡೀ ವರ್ಲ್ಡ್ ದಲ್ಲಿ ಒಂದು ನೇಮ್ ಇತ್ತು, ಅದು ಹಾಳಾಯ್ತು. ಒಂದು ಅಮೆರಿಕನ್ ರಾಷ್ಟ್ರಪತಿಗೆ ಬೆಲೆನೇ ಇಲ್ಲ ಈಗ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋದ್ರೆ. ಆಮೇಲೆ ಏನಂತಂದ್ರೆ ಎಲ್ಲ ತನ್ನ ಸುತ್ತಮುತ್ತ ಏನಪ್ಪಾ ಅಂದ್ರೆ ಒಬೆ ಮಾಡ್ತಕ್ಕಂಥ ನ್ಯಾಟೋ ನೇಷನ್ ಇರ್ಬೋದು, ಯುರೋಪಿಯನ್ ಯೂನಿಯನ್ ಇರ್ಬೋದು, ಅವು ಏನಂತಂದ್ರೆ ಸಹಕರಿಸ್ತಾ ಇಲ್ಲ. ಒಬ್ರು ಏನಪ್ಪಾ ಡಿಡ್ಂಟ್ ಜಾಯಿನ್ ಫಾರ್ ದ ವಾರ್. ಆಮೇಲೆ ಸೀರಿಯಸ್ಲಿ ಈಗ ಮಿಡ್ಲ್ ಈಸ್ಟ್ ದಲ್ಲಿ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಅಮೆರಿಕನ್ ಬೇಸಸ್ ಇದೆ ಎಲ್ಲ ಹಿಟ್ ಮಾಡಿದ ನಂತರ ಏನ್ ಮಾಡಿಬಿಟ್ರು, ಎಲ್ಲ ಅಮೆರಿಕನ್ ಸೋಲ್ಜರ್ಸ್ ಹೋಗಿ ಹೋಟೆಲ್ದಾಗ ಎಲ್ಲ ಹೈಡ್ ಮಾಡಿದ್ರು. ಸೊ ಈಗೆಲ್ಲ ಮಿಡ್ಲ್ ಈಸ್ಟ್ ದೇಶದಲ್ಲಿ ಸೌದಿ ಅರೇಬಿಯಾ ಇರ್ಬೋದು, UAE ಇರ್ಬೋದು, ಬಹ್ರೈನ್ ಇರ್ಬೋದು, ಅವ್ರಿಗೆ ಏನೋ ಒಂದು ವಿಚಾರ ಬರ್ತದಂತಂದ್ರ ಇವರು ತಮ್ಮ ರಕ್ಷಣೆ ತಾವು ಮಾಡ್ಕೊಳಕ್ ಆಗೋದಿಲ್ಲ, ನಮ್ ರಕ್ಷಣೆ ಇನ್ನು ಮುಂದೆ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ನಿಂತಿಕೊಂಡ್ ಈಗ ಅಲ್ಟರ್ನೇಟಿವ್ ವೇ ಆಫ್ ಸೆಕ್ಯೂರಿಟಿ ಚೈನಾದಿಂದನೋ ಇರಾನ್ದಿಂದನೋ ತಗೊಳ್ಳೋಣ ಅಂತಕ್ಕೊಂದು ಒಂದು ವಿಚಾರ ಇಲ್ಲಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಅಮೆರಿಕನ್ ಜೊತೆ ಕಟ್ಟಿ ಅವ್ರದ್ದು ತಮ್ಮದು ಅಮೆರಿಕನ್ ಬೇಸಸ್, ಮಿಲಿಟರಿ ಬೇಸಸ್, ಫ್ಲೀಟ್ಸ್ ಡಿಸ್ಟ್ರಾಯ್ ಆಗೋದಷ್ಟೇ ಅಲ್ಲ, ತಮ್ಮದು ಇನ್ಫ್ರಾಸ್ಟ್ರಕ್ಚರ್ ಏನಿತ್ತಲ್ಲ ಅವು ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್, ಮತ್ತೇನಪ್ಪ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್, ಸ್ಯಾಲಿನೇಷನ್ ಪ್ಲಾಂಟ್ಸ್ ಇಂಥವೆಲ್ಲ ಡಿಸ್ಟ್ರಾಯ್ ಆದವಲ್ಲ, ಅವೆಲ್ಲ ರಿಕವರ್ ಆಗ್ಬೇಕಂತಂದ್ರೆ ಬಹಳಷ್ಟು ದಿವಸಗಳು ಬೇಕು. ಅಂಡ್ ಮೋರ್ ಓವರ್ ದುಬೈ ಏನಪ್ಪಾ ಅಂದ್ರೆ ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್ ಅಂತ ತಿಳ್ಕೊಂಡಿತ್ತು. ಈ ತರ ಏನಂತಂದ್ರೆ ಒನ್ಸ್ ಯು ಆರ್ ನಾಟ್ ಸೇಫ್ ಅಂದ್ರೆ ನಾಳೆ ಮುಂದಿನ ದಿವಸದಲ್ಲಿ ಯಾರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾರು ಬರೋದು ಅದೊಂದು ದೊಡ್ಡ ಪ್ರಶ್ನೆ ಆಯ್ತು. ಬ್ಯಾಂಕಿಂಗ್ ಸಿಸ್ಟಮ್ ಹೊಡೆದ್ರು, ಮತ್ತೇನಂತ ಅರ್ಮ್ಯಾಕೋ
ಆಯಿಲ್ ರಿಫೈನರಿ ಹೊಡೆದ್ರು. ಸೊ ಈ ತರ ಆಗಿ ಸೊ ಈಗ ಏನಂತಂದ್ರೆ ಒಂದು ವಾರ ಮುಗಿದ ನಂತರ ಈಗ ಆಲ್ರೆಡಿ ಇರಾನ್ ಫ್ರಮ್ ಗ್ರೌಂಡ್ ಸ್ಕ್ರಾಚ್ ದಲ್ಲಿ ಏನು ನಿಲ್ಲಿದ್ದವರು ಈಗ ವಿಕ್ಟೋರಿಯಸ್ ಅಂತಕ್ಕೊಂದು ಒಂದು ಪರ್ಸೆಪ್ಷನ್ ವಾರದಲ್ಲಿ ಅವರು ಮುಂದಿದ್ದಾರೆ. ಎರಡನೇದು ಅಮೆರಿಕ ಯಾವ್ದು ವಿಲನ್ ಅಂತ ಪೋರ್ಟ್ರೇ ಆಗಿದೆ. ಮತ್ತೇನಪ್ಪ ದಾದಾಗಿರಿ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ತರ ಮಾತಾಡ್ತಿದ್ದಾನೆ ಡೊನಾಲ್ಡ್ ಟ್ರಂಪ್. ಸೊ ಈ ತರ ಆಗಿ ಒಂದು ಅಮೆರಿಕನ್ ರಾಷ್ಟ್ರಪತಿಗೆ ಏನು ರೆಸ್ಪೆಕ್ಟ್ ಇರಬೇಕು ಅದು ಕೂಡ ಎಲ್ಲ ಏನಪ್ಪ ಅಂದ್ರೆ ಕುಗ್ಗಿ ಹೋಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ಅಮೆರಿಕನ್ ಪಾರ್ಲಿಮೆಂಟ್ ಇದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ದಲ್ಲಿ ಅಮೆರಿಕನ್ ರಾಷ್ಟ್ರಪತಿಗೆ ಕಂಪ್ಲೀಟ್ ಅನ್ಫ್ಲಿಂಚಿಂಗ್ ಪವರ್ಸ್ ಇದೆ. ಆತನ ಏನಪ್ಪ ಅಂದ್ರೆ ಇಂಪೀಚ್ ಮಾಡಬೇಕು, ಇಲ್ದಿದ್ರೆ ಏನಂತಂದ್ರೆ ವಾಟ್ ಎವರ್ ಹಿ ಸೇಸ್ ಇಟ್ ಹ್ಯಾಸ್ ಟು ಬಿ ಒಬೇಡ್ ಆ ಟೈಪ್ ಇದೆ. ಮುಂದಿನ ದಿವಸಗಳು ನೋಡ್ಬೇಕು. ಯಾಕಂದ್ರೆ ಮಿಡ್ ಟರ್ಮ್ ಎಲೆಕ್ಷನ್ಸ್ ಏನಂತಂದ್ರೆ ಈ ಕ್ರೈಸಿಸ್ ನವೆಂಬರ್ ವರೆಗೆ ಮಿಡ್ ಟರ್ಮ್ ಎಲೆಕ್ಷನ್ಸ್ ಆದ ಕೂಡಲೇ ಡೆಫಿನೆಟ್ಲಿ ಡೆಮೊಕ್ರಾಟ್ಸ್ ವಿಲ್ ಗೆಟ್ ಮೋರ್ ಸೀಟ್ಸ್. ಆಮೇಲೆ ಏನಂತಂದ್ರೆ ಇದನ್ನ ಇಂಪೀಚ್ಮೆಂಟ್ ಆಗೋದು ಖಂಡಿತ ಇದು. ಇಲ್ದಿದ್ರೆ ಅದು ಒಂದ್ ವೇಳೆ ಅದು ಸಕ್ಸಸ್ ಆಗ್ಲಿಲ್ಲಪ್ಪ ಅಂದ್ರೆ 2 ವರ್ಷ ಇನ್ನು ಮುಂದೆ ಏನು ಮಾಡ್ತಾರೋ ಏನಿದು ಅನ್ಸರ್ಟನಿಟಿ ಅಂತೂ ಡೆಫಿನೆಟ್ಲಿ ಇದೆ. ಇಡೀ ವರ್ಲ್ಡ್ಗೆ, ಬರೀ ಅಮೆರಿಕ ಇರಾನ್ಗೆ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ಗೆ ಅನ್ಸರ್ಟನಿಟಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯೋರ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು.